ಶ್ರದ್ಧಾ ಇಲ್ಲಿದೆಯಾ? ಎಲ್ಲೆಲ್ಲೆಲ್ಲ ಹುಡುಕ್ಬಿಟ್ಟೆ ಗೊತ್ತಾ ನಿನ್ನ? ಯಾಕೆ ಭುವನ್, ಏನಾಯ್ತು? ಯಾಕೂ ಇಲ್ಲ ಶ್ರದ್ಧಾ, ನಿನ್ನ ಕೈಯಾರೆ ಆರತಿ ಮಾಡಿಸಿ ತಿಲಕ ಇಟ್ಟು ಒಳಗಡೆ ಕರೆಸ್ಕೊಳ್ಳೋಣ ಅನ್ಕೊಂಡೆ. ಎಲ್ಲ ಅರ್ಜೆಂಟಲ್ಲಿ ಆಗೋಯ್ತು ಶ್ರದ್ಧಾ. ನೀನು ಮನೇಲಿ ಇರ್ತೀಯ ಅನ್ಕೊಂಡೆ, ನೀನು ನೋಡಿದ್ರೆ ಯಾರು? ಯಾರಿಗೆ? ಅಯ್ಯೋ ಅಯ್ಯೋ ಭುವನ್, ಕರ್ಕೊಂಡೇ ಬಂದ್ಬಿಟ್ರಾ? ಹಾ ಶ್ರದ್ಧಾ, ನೀನು ನೋಡ್ಬೇಕಿತ್ತು ಆ ಸಂಭ್ರಮನ. ದಣಿಗಳ ಮುಖದಲ್ಲಿ ಆ ಖುಷಿ ನೋಡ್ಬೇಕಿತ್ತು ನೀನು. ಒಂಥರ ಹಬ್ಬದ ವಾತಾವರಣ ಆಗೋಗಿತ್ತು ಒಂದು ಕ್ಷಣಕ್ಕೆ. ಹೆಸರು ಭುವಿ ಅಂತ. ನನ್ನ ಹೆಸರೇ. ನಾನು ಪಚ್ಚಿ ಹೋಗಿ ಕರ್ಕೊಂಬಂದ್ವಿ. ಶ್ರದ್ಧಕ್ಕ ನಾವತ್ತೆ ನೀವ್ರ ಆರಾಮ್ಸೆ ಬಂದ್ಕಮನಿ. ಯಾಕೆ ಭುವನ್ ಇಂಥ ಕೆಲಸ ಮಾಡ್ಬಿಟ್ರಿ? ನಾನು ಪದೇ ಪದೇ ಹೇಳಿನು, ನನ್ನ ಮಾತೆ ಕೇಳದೆ ಇಂಥ ದೊಡ್ಡ ತಪ್ಪು ಮಾಡ್ಬಿಟ್ರಲ್ಲ. ತಪ್ಪಲ್ಲ ಶ್ರದ್ಧಾ, ನಾವು ತಡ ಮಾಡಿದ್ರೆ ತಪ್ಪಾಗೋಗ್ತಿತ್ತು. ಒಂದು, ಅವು ನಮ್ಗೆ ಯಾರಿಗೂ ಸಿಗದೆ ವಾಪಸ್ ಊರಿಗೆ ಹೊರಟೋಗ್ತಿದ್ದ. ಇಲ್ಲಾಂದ್ರೆ ನಾವು ತಲೆಗಳನ್ನ ಕಳ್ಕೋಬೇಕಾಗಿತ್ತು. ಈಗ ನಮ್ಮ ಮನಸ್ಸು ಒಲಿಸಿ ಕರ್ಕೊಂಬಂದಾಯ್ತು. ಈಗ ಅಪ್ಪ ಮಗ ಫುಲ್ ಖುಷ್. ಅವನ ದಣಿಗಳನ್ನ ನೋಡ್ತಿದ್ದ ಹಾಗೆ ಒಂಥರ ಸಾಧು ಸಂತ ಆಗೋದ ಗೊತ್ತಾ? ಎಲ್ಲಿತ್ತು ಆ ಕೋಪ ಸೇಡು ಅದೆಲ್ಲ ಮಾಯ ಆಗೋಯ್ತು. ಅದು ಅದು ದಣಿಗಳ ವ್ಯಕ್ತಿತ್ವ ಅಂದ್ರೆ. ಅಯ್ಯೋ ಭುವನ್, ಅಮಾಯಕತೆ ಇರಬೇಕು, ದೊಡ್ಡತನ ಇರಬೇಕು. ಆದರೆ ಹೀಗೆ ಅಮಾಯಕತೆ ದಡ್ಡತನ ಎರಡೂ ಸೇರಿದ್ರೆ ಎಂಥ ಅನಾಹುತ ಆಗತ್ತೆ ಅಂತ ನಿಮ್ಮನ್ನು ನೋಡು ಗೊತ್ತಾಯ್ತು. ಹೋಗಿ ಭುವನ್, ಹೋಗಿ. ಶ್ರದ್ಧಾ, ನಿನಗೆ ಯಾಕಿನ್ನೂ ಅನುಮಾನ? ಒಂದು ಸಲ ಬಂದು ಅವನನ್ನ ಮತ್ತೆ ದಣಿಗಳನ್ನ ನೋಡು. ದಣಿಗಳ ಮುಖದಲ್ಲಿರೋ ಆ ಸಂತೃಪ್ತಿನ ನೋಡು, ನಿನಗೆ ಅರ್ಥ ಆಗುತ್ತೆ. ಅಯ್ಯೋ, ಅದೆಲ್ಲ ತಾತ್ಕಾಲಿಕ ಭುವನ್. ಅವನು ನಿಜವಾಗ್ಲೂ ಅಪ್ಪಾಜಿ ಮಗ ಅಲ್ವೇ ಅಲ್ಲ. ಅವನ ಮುಖವಡ ಕಳಚಿ ಬಿದ್ದಾಗ ನಿಮ್ಗೆ ಅರ್ಥ ಆಗುತ್ತೆ ನೀವೆಂತ ದೊಡ್ಡ ತಪ್ಪು ಮಾಡಿದಿರಿ ಅಂತ. ಅವತ್ತು ನನ್ನ ಮಾತಿನ ಅರ್ಥ ನಿಮ್ಗಾಗುತ್ತೆ. ನನಗೆ ಪೂರ್ತಿ ನಂಬಿಕೆ ಇದೆ ಶ್ರದ್ಧಾ, ಈ ವಿಚಾರದಲ್ಲಿ ಯಾವುದೇ ತಪ್ಪಾಗಿಲ್ಲ ಅಂತ. ಸೊ ಅಪ್ಸೆಟ್ ಆಗ್ಬೇಡ, ಮನೆಗೆ ಹೋಗು. ನಾನೀಗ ಬಂದ್ಬಿಡ್ತೀನಿ. ಅಪ್ಪಾಜಿ, ಏನಾಗಿದೆ ನಿಮ್ಗೆ? ಕಾಲು ಬುಡದಲ್ಲಿದ್ದ ಕರುಳು ಬಳ್ಳಿನ ಗಮನಿಸದೆ ಎಲ್ಲೂ ಇದ್ದಿದ್ದ ವಿಷ ಸರ್ಪನ ಮೈಕ್ ಸುತ್ಕೊಳಕ್ ಬಿಟ್ಟಿದ್ದೀರಲ್ಲ. ಇವ್ ನಿಮ್ ಮಗ ಅಲ್ಲ ಅಪ್ಪಾಜಿ. ದೇವ್ರೆ, ಈ ಮೋಸ್ಕಾರನ್ ಬಣ್ಣ ಬೇಗ ಬಯಲಾಗ್ಲಿ. ಭುವನ್ ಮಗ ಅನ್ನೋದು ಬೇಗ ಗೊತ್ತಾಗ್ಲಿ. ಕಡೆ ಪಕ್ಷ ನನಗೆ ಈ ಕಗ್ಗಂಟನ್ನ ಬಿಡಿಸೋ ದಾರಿ ಆದ್ರೂ ತೋರ್ಸು. ಹಾಗಾದ್ರೆ ಇವತ್ತು ನಿಮ್ಮದೇ ಬಿಡಿ. ಹೌದು, ಇವತ್ತು ಕನ್ಫರ್ಮಾ? ಇವತ್ತು ನಮ್ಮದೇ. ಕುರಿಕಾಲು ಬೇಕು. ಇದೆ ಅಂತ ನನ್ನ ಹೋಟ್ಲಲ್ಲಿ ಹಬ್ಬ ಅಂತ ಈ ನಮ್ಮನೆ ಜನ ಗಿಜಿಗಿಡ್ತಾ ಉಂಟು. ಒಂಥರ ಹಬ್ಬನೇ ಅಲ್ದ. ನಮ್ಮ ಶಂಕರಣ್ಣನ ಕೊರ್ಗತಿರುತ್ತದೆ ಅಂತ ಕಮ್ಮಿ ವಿಷಯ ಏನು ಸುಗ್ರಹಣ್ಣ? ಮತ್ತೆ ಅದು ಕಡಿಮೆ ವಿಷಯ. ಅದು ಕಡೆಗ ಅದು ಆ ವಿಷಯ ಟಿವಿ ಪೇಪರ್ಗೆಲ್ಲ ಬರ್ಕಿ. ಯಾಕೆ ಹೇಳಿ, 25-30 ವರ್ಷದ ಮೇಲೆ ಅಪ್ಪ ಮಗ ಒಟ್ಟಾಗ್ಬೋದು. ಅದೇನು ಖುಷಿ ಅಲ್ಲ ಅದು? ಏನಂತ ಅಲ್ಲ? ಹೌದೌದು, ಎಲ್ಲ ನನ್ನ ಹೋಟ್ಲು ಪ್ರಭಾವ. ಅವ ಮೊದ್ಲು ಸಂಪಿಗೆ ಹಳ್ಳಿಗೆ ಕಾಲಿಟ್ಕೊಡ್ಲಿ ಚಾ ಕುಡ್ದದೇ ನನ್ನ ಹೋಟ್ಲಾಗೆ. ಅವ ಮೊದ್ಲು ಮನೆಗೆ ಹೋಗಕ್ಕೆ ಒಪ್ಪಿಕೊಂಡದೇ ನನ್ನ ಹೋಟ್ಲಾಗೆ. ಅವ ಮೊದ್ಲು ಪಚ್ಚಿ ಜೊತೆ ಕೂತ್ಕೊಂಡು ಈ ಬೆಂಚಿ ಮೇಲೆ ಹಾಟೆ ಹೊಡೆದದ್ದು ನನ್ನ ಹೋಟ್ಲಾಗೆ. ಅದೇನ ಪಚ್ಚೆ? ಈಗ ಎಲ್ಲಿ ಕೆಲಸ ಆಗಿದ್ದು ಅನ್ನೋದು ಮುಖ್ಯ ಅಲ್ಲ, ಕೆಲಸ ಯಾರಿಂದ ಆಗಿದ್ದು ಅನ್ನೋದು ಮುಖ್ಯ. ಅಪ್ಪ ಮಗನ ಒಂದು ಮಾಡಕ್ಕೆ ವೇದಿಕೆ ಸೃಷ್ಟಿಸಿದ್ ಯಾರು? ನಮ್ಮ ಪಚ್ಚಿ.
ಅವನು ಇಲ್ಲಿ ಬಂದಾಗ ಮೊದಲು ಅವನಿಗೆ ದೋಸ್ತಿ ಆದದ್ದು ಯಾರು? ನಮ್ಮ ಪಚ್ಚಿ. ಸುಮ್ಮನೆ ಯಾಕಂತೇನ ಸ್ವಾಮರಿ ಕಟ್ಟಿಂಗ್ ಕೂಕೊಂಡ್ರೆ ಅದು ಇದಂದೇಳಿ ಯಾರು ಬಂದ್ರು ಕೇಂತ. ಈ ದಡ್ಡ ಬಡ್ಡಿ ಮಗ ಇವ ಅಂದೇಳಿ ಗೊತ್ತಿದ್ರೆ ಶಂಕರಣ್ಣ ಮಗ ಇವನು ಮೂತಿ ಜೊತೆ ಕಾಂತಲ್ಲ ಇದು. ಬಾಯ್ ಅದೆಲ್ಲ ಗೊತ್ತಿದ್ದೆ ಅವ ಪಚ್ಚಿ ಜೊತೆ ಫ್ರೆಂಡ್ ಆದ್ದು. ಪಚ್ಚಿ ಜೊತೆ ಕೂಕೊಂಡು ಸಿಗರೇಟ್ ಹೇಳದ್ದು ಕೂಡದ್ದು ಅದೆಲ್ಲ ಮಾಡೋದು ಗೊತ್ತಿತ್ತ ನಿಮ್ಗೆ? ಎಂತ ಶಂಕರನ್ ಮಗ ಕುಡಿತ್ನ ಸಿಗರೇಟ್ ಸೇಂತ್ನ ಎಂತ ಅಪ್ಪಂಗ ಎಂತ ಮಗ ಕಾಣ್. ಅವನೇನು ಶಂಕರನ್ ಜೊತೆ ಬೆಳೆದಿದ್ದನ? ಅವನೆಲ್ಲ ಸಿಟಿಲಿ ಬೆಳೆದಿದ್ದ. ಸಿಟಿಲಿ ಅದೆಲ್ಲ ಮಾಮೂಲಲ್ದ, ಅದಕ್ಕೆ ಅವನು ಕೆಟ್ಟ ನಂಬಕ್ ಆಗ್ತಾನ? ಏ ಅಪ್ಪ ಮಗ ಇಬ್ರು ಸಮ ಇದ್ದ ಮರ. ಆಯ್ತಾ, ಇನ್ನು ಮುಂದೆ ನಮ್ಮ ಕುಟುಂಬದ ವಿಷಯ ಯಾರು ಏನೋ ಮಾತಾಡೋಕ್ಕಾಗ. ಅರ್ಥ ಆಯ್ತಾ? ವಾ, ನೀ ಶಂಕರಣ್ಣನ ಕುಟುಂಬದವನ ಆದ್ಯಗಳು ಮಾರೆ. ನಮ್ಮ ಪಚ್ಚಿ ಅವ್ರ ಮಲ್ಲ ಇದ್ದಲ್ಲನ ಅಂದ್ರೆ ಶಂಕರಣ್ಣನ ಕುಟುಂಬ ಅಲ್ದ. ಶಂಕರಣ್ಣನ ಮುಖದಲ್ಲಿ ಇನ್ನಾದ್ರೂ ನಗು ಕಾಣ್ತಲ್ಲ, ಅದು ಮುಖ್ಯ. ಇನ್ನು ಇಲ್ದಿದ್ದ ವಿಷಯ ನಮ್ಗೆ ಅಂತಕ್ಕ ಅಲ್ದ ಪಚ್ಚೆ. ಶಂಕರಣ್ಣನ ಮಗಂದು ನಿಂದು ಒಟ್ಟಿಗೆ ಸೇರಿ 420 ರೂಪಾಯಿ ಕೊಡಕ್ಕಿತ್ತಲ್ಲ, ಅದು ಯಾರ? ಅವ್ರು ಕೊಡ್ತಾರ ನೀನ? ಅಲ್ಲ ಸುಬ್ರಹ್ಮಣ್ಯ, 420 ಕೇಂಪ್ಗೆ ಒಂದು ನಮ್ನಿ ಇತ್ತು ಮರ. ಒಂದು ಕೆಲಸ ಮಾಡು, ಈಗ ಒಂದು 3 ಚಾ ಕೊಡು, ಎಲ್ಲ ಸೇರಿಸಿ ಒಟ್ಟಿಗೆ ಒಟ್ಟಿಗೆ ಅವ ಕೊಡ್ತಾ. ಇನ್ನು ಇದೇ ಆಯ್ತು ಮಾರ. ಮೂರು ಜನ ಭಯಂಕರ ಮರ, ಭಾರಿ ಇದ್ರಿ. ಈಗ ಗೊತ್ತಾಯ್ತಾ? ಗೊತ್ತದ್ದೆ ಈಗ ನಮ್ಗೆ ಹೇಳ್ಲಿಕ್ಕೆ ಗೊತ್ತಿತ್ತು ಮರೆ. ಚಾ ಕೊಡ್ರಿ. ಛೇ, ಎಂಥ ಕೆಲಸ ಮಾಡಿಬಿಟ್ರಿ ಭುವನ್. ಅಪ್ಪಾಜಿ ನಿಜವಾದ ಮಗ ನೀವು. ಆದರೆ ನನಗೆಲ್ಲ ಗೊತ್ತಿದ್ದು ಇನ್ನೂ ಸಮಯ ಬಂದಿಲ್ಲ ಅಂತ ಎಲ್ಲದನ್ನ ಮುಚ್ಚಿಟ್ಕೊಂಡು ಸುಮ್ಮನೆ ಇದ್ದೆ. ಆದರೆ ನೀವೇ ನಿಮ್ಮ ಕೈಯಾರೆ ಎಲ್ಲ ಹಾಳು ಮಾಡಿಬಿಟ್ರಿ. ಈಗ ಬಂದವನು ಯಾರು? ಎಲ್ಲಿಂದ ಬಂದ? ಯಾಕೆ ಬಂದ ಅಂತ ಒಂದು ಚೂರು ವಿಚಾರಿಸ್ದೇನೆ ಹೇಗೆ ನಂಬಿಟ್ರಿ ಅವನ ಮಾತನ್ನ? ಅದು ಅಲ್ಲದೆ ನಿಮ್ಮೊಳಗೆ ಮಗನ್ನ ಕಂಡೋರು ಅಪ್ಪಾಜಿ. ನೀವು ಹೇಳೋ ಮಾತನ್ನ, ನಿರ್ಧಾರನ ಅಷ್ಟು ಸುಲಭಕ್ಕೆ ತೆಗೆದು ಹಾಕೋರಲ್ಲ ಅವರು. ನೀವೇನೇ ಮಾಡಿದ್ರು, ಏನೇ ಹೇಳಿದ್ರು ಅದರಲ್ಲಿ ಸರಿ ಇರುತ್ತೆ ಅಂತ ನಂಬ್ತಾರೆ ಅವರು. ನಿಮ್ಮ ಮಾತಿಗೆ ನೀವೇ ಬಲಿ ಆಗೋದ್ರಿ ಭುವನ್, ಬಲಿ ಆಗೋದ್ರಿ. ಇಲ್ಲ, ಇದನ್ನ ಹೀಗೆ ಬಿಟ್ರೆ ಇನ್ಯಾವುದೋ ರೀತಿಗೆ ತಿರ್ಕೊಂಡು ಕೂರುತ್ತೆ. ಆದರೆ ನಾನು ಏನು ಮಾಡಲಿ? ಗಂಟ್ಲಲ್ಲಿರೋ ಸತ್ಯ ಉಸಿರು ಕಟ್ಟಿಸ್ತಿದೆ, ಹೊರಗಡೆ ಕಾಣ್ತಿರೋ ಸುಳ್ಳು ಚುಚ್ಚಿ ಕೊಲ್ತಿದೆ. ನಾನೀಗ ಏನೇ ಮಾತಾಡಿದ್ರು ಅದು ತಪ್ಪಾಗೆ ಕಾಣುತ್ತೆ. ಮೇಲಾಗಿ ನನ್ನ ಮಾತನ್ನ ಯಾರು ನಂಬೋ ಸ್ಥಿತಿಯಲ್ಲೂ ಇಲ್ಲ. ಮೊದಲು ಅವನು ಯಾರು, ಏನು ಕಥೆ ಅನ್ನೋದನ್ನ ತಿಳ್ಕೊಂಡು ಅವನ ಹತ್ರನೇ ನಿಜ ಬಾಯಿ ಬಿಡಿಸ್ಬೇಕು. ಅವನೇ ತಾನು ನಿಮ್ಮ ಮಗ ಅಲ್ಲ ಅಂತ ಅಪ್ಪಾಜಿ ಮುಂದೆ ಹೇಳೋ ಹಾಗಾಗಬೇಕು. ಸದ್ಯಕ್ಕೆ ಅದೊಂದೇ ದಾರಿ ಇರೋದು. ಆದರೆ ಹೇಗೆ ತಿಳ್ಕೊಳ್ಳೋದು? ಹೇಗೆ ಬಾಯಿ ಬಿಡಿಸೋದು? ನಿನ್ನ ಎಲ್ಲೋ ನೋಡಿದೀನಿ ಅನ್ಸ್ತಿದ್ಯಲ್ಲ. ನೋಡಿದ್ದೀರಾ? ಎಲ್ಲಿ? 2-3 ದಿನ ನೋಡ್ತಾನೆ ಇದ್ದೀರಲ್ಲ. ಆಮೇಲೆ ನಿಮ್ಮನ್ನ ಕರ್ಕೊಂಡ್ಬರೋದಕ್ಕೆ ಸೂಪರ್ ಹೋಟ್ಲ್ ಹತ್ರ ಬಂದಿದ್ದು ನಾನೇ ಅಲ್ವಾ? ಇಲ್ಲ ಅಲ್ಲ. ಹಾ, ಇದು ರಾಕ್ ಬ್ಯಾಂಡ್ ಸಿಂಗರಾ?